ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆಗೆ ಯತ್ನ. ಚಿಕ್ಕಬೆನ್ನೂರು ಕಿರಣ್ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ರಾತ್ರಿಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಚಿಕ್ಕಬೆನ್ನೂರು ಗ್ರಾಮಸ್ಥರು ಜಮಾಯಿಸಿ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಬೆನ್ನೂರು ಗ್ರಾಮದ ಯುವಕ ಕಿರಣ್ ಕಳ್ಳತನ ಆರೋಪದ ವಿಚಾರವಾಗಿ ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗಿದ್ರು. ಹಿಂಸೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಚಿಕ್ಕಬೆನ್ನೂರು ಕಿರಣ್ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಚಿಕ್ಕಬೆನ್ನೂರು ಕಿರಣ್ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 3 ದಿನಗಳ ಕಾಲ ತನ್ನ ಮಗ ಕಿರಣ್ನನ್ನ ವಿಚಾರಣೆಗೆಂದು ಕರೆತಂದು ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ. ನನ್ನ ಮಗ ನಿರಪರಾಧಿಯಾಗಿದ್ದು ಅವನಿಗೆ ಯಾವುದೇ ಆರೋಪಗಳು ಇಲ್ಲ. ಏಕಾಏಕಿ ಅವನನ್ನ ಕರೆತಂದು ಹಿಂಸೆಯನ್ನ ನೀಡಿದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ತಾಯಿ ಮೀನಾಕ್ಷಮ್ಮ, ತಂದೆ ಆನಂದಪ್ಪ ಒತ್ತಾಯಿಸಿದ್ದಾರೆ. ಸಂತೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಚಿಕ್ಕಬೆನ್ನೂರು ಗ್ರಾಮಸ್ಥರು ಜಮಾಯಿಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಬೈಕ್ ಮೇಲೆ ಬರನ್ನ ಹಿಡ್ಕೊಂಡೋಗಿ ಎಂಕ್ವೈರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ. 3 ದಿವಸ ಬಚ್ಚಿಟ್ಟಿದ್ದಾರೆ. 3 ದಿವಸ ಸಂತೆಬೆನ್ನೂರು ಸ್ಟೇಷನ್ಗೆ ಇಟ್ಟು ನೀನು ಬರಲಿಲ್ಲ ಅಂದ್ರೆ ಬೇರೆ ಯಾರನ್ನ ಹಿಡ್ಕೊಡ್ಲಿಲ್ಲ ಅಂದ್ರೆ ಮತ್ತು 3 ದಿವಸದೊಳಗೆ ನಿನ್ನ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎದುರಿಸಿ ಕಳ್ಸಿದಾರೆ ನನ್ನ ಮಗನ್ನ. ಅದಕ್ಕೆ ಸೂಸೈಡ್ ಮಾಡ್ಕೊಂಡ ನನ್ನ ಮಗ ಉರ್ಲಾಕ್ಯಂದಾನೆ ಮನೆಗೆ ಉರ್ಲಾಕ್ಯಂದಾನೆ. 3 ದಿವಸದೊಳಗೆ ನೀನು ಹಿಡ್ಕೊಡ್ಲಿಲ್ಲ ಅಂದ್ರೆ ನಿನ್ನ ಹಿಡ್ಕೊಂಡೋಗಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಪೊಲೀಸರು. ಪೊಲೀಸ್ ಸ್ಟೇಷನ್ಗೆ ಪೆಟ್ರೋಲ್ ತಗೊಂಡೋಗಿದ್ದೆ ನನ್ನ ಮಗನ ಬಿಟ್ಟು ಕಳ್ಸ್ರಿ ಅಂತ. ಪೆಟ್ರೋಲ್ ತಗೊಂಡೋಗಿದ್ದೆ. ನನ್ನ ಮಗ ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ. ನನ್ನ ಮಗನ ಮದುವೆ ಮಾಡಿ ಮನೆಗೆ ಇಟ್ಕೊಂಡಿನಿ ಅಂತ ಮಗನ ಕರ್ಕೊಂಬಂದು ಹಿಂಸೆ ಮಾಡಿದ್ದಾರೆ ಅಂತ ಸಂತೆಬೆನ್ನೂರು ಪೊಲೀಸ್ ಸ್ಟೇಷನ್ ಅವರೇ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ನಾಳೆ ಬಂದು ಕೊಡಂತ ಮಂದ ಅವನೇ ಕರ್ಸಿದ್ದನ್ನ. ನಾಳೆ ಬಂದು ಕೊಡಂತಮ್ಮ ಕಂಪ್ಲೀಟ್ ಇವತ್ತು ಕೊಡಬೇಡ ನಿನ್ನ ಮಗನಿಗೆ ಅಂತ ಹೇಳಿದ್ರು. ನನ್ನ ಮಗ ಬೇಕು ಅಂತೇಳಿ ಪೆಟ್ರೋಲ್ ತಗೊಂಡೋಗಿದ್ದೆ ನಾನೇ ಸುಟ್ಕೊಳಕ್ಕೆ. ನಾನು ಬೇರೆ ಹೇಳಿದ್ರು ಇದೇ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಆವಾಗ ಹೋಗಿ ಪೆಟ್ರೋಲ್ ತಗೊಂಡೋಗಿ ಎದುರಿಸಿ ನನ್ನ ಮಗನ ಬಿಟ್ಟು ಕಳ್ಸಿದ್ದಾರೆ. ಅಲ್ಲಿ ಬಿಟ್ಟು ಕಳ್ಸಿಲ್ಲ.